ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 132. ಸೊಸೆ ಕೈಗಿತ್ತ ಸ್ವೀಟನ್ನು ಮೊದಲು ಅವಳ ಬಾಯಿಗಿಟ್ಟು, ನಿನ್ನ ಗಂಡಂಗೆ ನನ್ನ ಮೇಲೆ ತುಂಬ ಸಿಟ್ಟಿದೆ, ನನ್ನ ಕಂಡ್ರೆ ಗುರು ಅಂತಾನೆ, ಅವನಿಗೆ ಸ್ವೀಟ್ ತಿನ್ಸೋಕೆ ನೀನೇ ಸರಿ ಎಂದು ಸೊಸೆಯ ಬಳಿ ಹೇಳಿ ಅವಳ ಕೈಯಲ್ಲಿ ಬಾಕ್ಸ್ ಇಟ್ಟರು. ಸನ್ನಿಧಿ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಹಿಡಿದುಕೊಂಡೇ ಬೆಡ್ರೂಮ್ ಒಳಗೆ ಬರುತ್ತಿದ್ದಂತೆ ವೇದಾಂತ್ ಬಾಗಿಲು ಹಾಕಿಕೊಂಡ. ಕುಸುಮ ಅವರು ರೂಮ್ನಿಂದ ಹೊರ ಹೋಗುತ್ತಿದ್ದಂತೆ ದಡಾರನೆ ಬಾಗಿಲು ಹಾಕಿಕೊಂಡು ಒಳಗಿನಿಂದ ಲಾಕ್ ಮಾಡಿಕೊಂಡ ವೇದಾಂತ್ ತಾಯಿಯ ಮೇಲಿನ ಸಿಟ್ಟನ್ನು ಬಾಗಿಲಲ್ಲಿ ತೋರಿಸಿದ್ದ. ಅದನ್ನು ಕಂಡು ಸನ್ನಿಧಿಗೆ ನಗು ತಡೆಯಲಾಗಲಿಲ್ಲ. ಅವಳು ನಗು ಕಾಣುತ್ತಲೇ, ನನ್ನ ನೋಡಿ ನಗ್ತಿಯೇನೆ ಹುಡುಗಿ, ನಂಗೀಗ ನನ್ನ ಹೆಂಡತಿ ಮಗು ಜೊತೆ ಆರಾಮವಾಗಿ ಕಾಲ ಕಳೀಬೇಕು ಅಂತ ಆಸೆ ಆಗ್ತಾ ಇದೆ, ಅದು ನನ್ನ ತಪ್ಪ? ಅವಳು ನಗುವಿನ ಮಧ್ಯೆ ತಲೆ ಅತ್ತಿತ್ತ ಅಲ್ಲಾಡಿಸಿ ಅಲ್ಲ ಎಂದು ಹೇಳಿದಳು. ಹಾಗಂದಮೇಲೆ ನೀನು ನನ್ನ ಗೇಲಿ ಮಾಡಿ ನಕ್ಕಿದ್ದಕ್ಕೆ ಸರಿಯಾದ ಶಿಕ್ಷೆ ಕೊಡ್ತಾ ಇದ್ದೆ, ಆದರೆ ಏನು ಮಾಡಲಿ, ನಿಂಗೆ ಶಿಕ್ಷೆ ಕೊಡೋಕೆ ಹೋಗಿ ನನ್ನ ಪಾಪುಗೆ ನೋವಾಗಬಾರ್ದಲ್ಲ, ಆದ್ದರಿಂದ ಇವತ್ತು ನಿಂಗೆ ಮಾಫಿ ಮಾಡಲಾಗಿದೆ ಎಂದು ಹೇಳುತ್ತಾ ಅವಳ ಕೆನ್ನೆ ಹಿಂಡಿದ. ಊಟ ಮಾಡಿದ ಬಳಿಕ ಇಬ್ಬರು ರೂಮ್ನಲ್ಲಿ ರೆಸ್ಟ್ ಮಾಡುತ್ತಿದ್ದರು. ವೈದ್ಯರನ್ನು ಮೀಟ್ ಮಾಡಲು ಹೋದಾಗ ಅವಳು ಹಾಸ್ಪಿಟಲ್ನಲ್ಲಿ ಗಂಟೆಗಟ್ಟಲೆ ಕಾಯುವುದು ಬೇಕಿರಲಿಲ್ಲ ವೇದಾಂತ್ಗೆ. ಅದಕ್ಕಾಗಿ ಅವನು ಮೊದಲು ಹೋಗಿ ವೈದ್ಯರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬಂದಿದ್ದ. ಅವನು ತನ್ನ ಬಗ್ಗೆ ತೋರುವ ಕಾಳಜಿಗೆ ಅವಳಿಗೆ ಹೃದಯ ತುಂಬಿ ಬಂದಿತ್ತು. ವೈದ್ಯರ ಬಳಿ ತಪಾಸಣೆಗೆಂದು ಹೋಗಿ ಕುಳಿತಾಗ ಅಲ್ಲಿ ಫಿನಾಯ್ಲ್ ಹಾಕಿ ನೆಲ ಒರೆಸುತ್ತಿದ್ದರು. ಅದರ ಘಾಟು ವಾಸನೆ ತಡೆಯಲಾಗದೆ ಅವಳಿಗೆ ವಾಕರಿಕೆ ಬರುತ್ತಿತ್ತು, ಹೊಟ್ಟೆ ತೊಳಸಿ ಬರುತ್ತಿತ್ತು. ಒಂದೆರಡು ಬಾರಿ ವ್ಯಾಕ್ ವ್ಯಾಕ್ ಎಂದಾಗ ವೇದಾಂತ್ ಕೂಡ ಗಾಬರಿಯಾದ. ಸನ್ನಿಧಿಗೆ ತಡೆಯಲಾಗುತ್ತಿಲ್ಲ, ಅಲ್ಲೇ ವಾಂತಿ ಮಾಡುವಂತಿಲ್ಲವಲ್ಲ, ಅದಕ್ಕಾಗಿ ವಾಶ್ರೂಮ್ ಎಲ್ಲಿದೆ ಎಂದು ನೋಡತೊಡಗಿದಳು. ಅದನ್ನು ಅರಿತ ವೇದಾಂತ್ ತನ್ನ ಜೇಬಿನಿಂದ ಕರ್ಚೀಫ್ ತೆಗೆದು ಅವಳ ಕೈಗಿತ್ತ. ಅವಳು ಅದನ್ನು ಬಾಯಿಗೆ ಅಡ್ಡವಾಗಿ ಹಿಡಿದುಕೊಂಡಳು. ವಾಶ್ರೂಮ್ ತಲುಪುವ ಮೊದಲೇ ಅವನ ಕರ್ಚೀಫ್ನಲ್ಲಿ ವಾಂತಿ ಮಾಡಿಬಿಟ್ಟಿದ್ದಳು. ಬಾಯಿ ಮುಖ ಎಲ್ಲ ಕ್ಲೀನ್ ಮಾಡಿಕೊಂಡು ಬಂದಾಗ ಅವಳು ತುಂಬ ಸುಸ್ತಾಗಿ ಬಿಟ್ಟಿದ್ದಳು. ವೇದಾಂತ್ ಅವಳಿಗೆ ಆಸರೆ ಇತ್ತು ನಡೆಸಿಕೊಂಡು ಬಂದ. ಏನಾಗ್ತಿದೆ ಸಾನು, ತಲೆ ಸುತ್ತಿ ಬರ್ತಾ ಇದೆಯಾ, ವೀಕ್ನೆಸ್ ಆಗ್ತಾ ಇದೆಯಾ, ಕುಡಿಯೋಕೆ ನೀರೋ ಜ್ಯೂಸೋ ಏನಾದರೂ ತಂದು ಕೊಡ್ಲಾ? ಅತ್ಯಂತ ಪ್ರೀತಿಯಿಂದ ಕಕ್ಕುಲತೆಯಿಂದ ವಿಚಾರಿಸಿದಾಗ ಸನ್ನಿಧಿಗೆ ತಾನು ಮೊದಲು ಅವನಿಗೆ ಹೇಳದೆ ಮುಚ್ಚಿಟ್ಟಿದ್ದೆ. ಆದರೂ ಅವನು ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ತನ್ನ ಬಗ್ಗೆ ಅದೆಷ್ಟು ಪ್ರೀತಿ ಕಾಳಜಿ ವಹಿಸುತ್ತಾನೆ. ತುಂಬ ನೊಂದುಕೊಂಡಳು. ಅವಳ ಕಣ್ಣಂಚು ತುಂಬಿ ಹರಿದಾಗ ವೇದಾಂತ ಅಂದುಕೊಂಡಿದ್ದೇ ಬೇರೆ. ತುಂಬ ಸಂಕಟ ಆಗ್ತಾ ಇದೆಯಾ ಎಂದು ಪ್ರಶ್ನಿಸಿದಾಗ, ಇಲ್ಲ, ನಂಗೀಗ ಏನೂ ಬೇಡ, ಏನಾದರೂ ಕುಡಿದ್ರೆ ಮತ್ತೆ ಮೇಲೆ ಬರುತ್ತೆ. ವೇದಾಂತ್, ನಿನ್ನ ಪ್ರೀತಿಗೆ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ ಅನ್ನಿಸ್ತು, ನೀನ್ಯಾಕೋ ನನ್ನ ಇಷ್ಟೊಂದು ಪ್ರೀತಿಸ್ತೀಯಾ? ಅವಳ ಮಾತು ಕೇಳಿ ಅವನು ನಸುನಕ್ಕು ಹೇಳಿದ, ಇದು ಹಾಸ್ಪಿಟಲ್ ಅನ್ನೋದು ಮರೆತ್ಯಾ? ಅದೆಲ್ಲ ಹೇಳೋಕೆ ಕೇಳೋಕೆ ಇದು ಜಾಗ ಅಲ್ಲ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವ ಜಾಗನೇ ಬೇರೆ. ಸರಿಯಾದ ಜಾಗ ಸರಿಯಾದ ಟೈಮಲ್ಲಿ ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಹೇಳ್ತೀನಿ, ಅಳ್ಬೇಡ, ಕಣ್ಣು ಒರೆಸ್ಕೋ ಚಿನ್ನ ಪ್ಲೀಸ್ ಎಂದಾಗ ಅವಳು ಕಣ್ಣು ತೀಡಿಕೊಂಡಳು. ಅಲ್ಲಿ ವಿಸಿಟರ್ಸ್ಗೆ ಹಾಕಿದ್ದ ಚೇರ್ನಲ್ಲಿ ಇಬ್ಬರು ಕುಳಿತರು. ವೇದಾಂತ್, ನನಗೆ ಯಾಕೋ ತುಂಬ ಆತಂಕ ಆಗ್ತಾ ಇದೆ, ನೀನು ನನ್ನ ಜೊತೆ ಬರ್ತೀಯಲ್ಲ ಪ್ಲೀಸ್ ಕಣೋ ಎಂದು ಹೇಳುತ್ತಾ ತನ್ನ ಪಕ್ಕದಲ್ಲಿ ಕುಳಿತವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ವೇದಾಂತ್ನ ಬಲಗೈಯನ್ನು ಅವಳ ಭುಜದ ಸುತ್ತಲೂ ಹಾಕಿ ಅವಳಿಗೆ ಧೈರ್ಯ ತುಂಬಿದ. ಅವಳೇಕೋ ಎಂದು ಮೃದುವಾಗಿ ಕಂಪಿಸುತ್ತಿದ್ದಳು. ಅದು ಅವನ ಗಮನಕ್ಕೆ ಬಂದಿತ್ತು. ಯಾಕೆ ಚಿನ್ನ ಭಯಪಡ್ತೀಯಾ? ನೀನು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗಿದೆ ಅಲ್ವಾ? ಏನೂ ಆಗಲ್ಲ, ಡಾಕ್ಟರ್ ಕೆಲವು ಟ್ಯಾಬ್ಲೆಟ್ ಬರೆದು ಕೊಡಬಹುದು, ಅದಕ್ಕಿಂತ ಹೆಚ್ಚಿನದು ಏನೂ ಇಲ್ಲ. ಮೊದಲೇ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬಂದರು. ತಮ್ಮ ಸರದಿಗಾಗಿ ಅರ್ಧ ಗಂಟೆ ಕಾಯಬೇಕಾಗಿ ಬಂದಿತ್ತು. ಸನ್ನಿಧಿ ಮತ್ತು ವೇದಾಂತ್ ಅವಳ ಟೋಕನ್ ನಂಬರ್ ಹೇಳಿದಾಗ ವೇದಾಂತ್ನೊಂದಿಗೆ ಒಳಗೆ ಹೋಗಿದ್ದಳು. ಗೈನಕಾಲಜಿಸ್ಟ್, ಏನು ನಿಮ್ಮ ಸಮಸ್ಯೆ ಎಂದು ಅವಳ ಬಳಿ ಕೇಳಿದಾಗ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತು. ಅವಳು ಈಗಲೂ ಕಂಪಿಸುತ್ತಿದ್ದಳು. ಸನ್ನಿಧಿ ಅವರ ಮುಂದೆ ಹೇಳಲಾರದೆ ನಾಚಿಕೊಂಡಾಗ ವೇದಾಂತ್ ಅವಳ ಸಹಾಯಕ್ಕೆ ಬಂದಿದ್ದ. ಮೇಡಮ್, ಪೀರಿಯಡ್ಸ್ ಮಿಸ್ ಆಯಿತು ಅಂತ ಮೆಡಿಕಲ್ ಶಾಪ್ನಿಂದ ಪ್ರೆಗಾ ನ್ಯೂಸ್ ತಂದು ಚೆಕ್ ಮಾಡಿ ನೋಡಿದ್ವಿ ಎಂದವನು ಹೇಳಿದಾಗ, ಪ್ರೈಮ್ ಅಂದರೆ ಮೊದಲನೆಯದ, ರಿಸಲ್ಟ್ ಏನು ಬಂತು, ಎಲ್ಲಿ ಅದನ್ನು ತಗೊಂಡು ಬಂದಿದ್ದೀರಾ ಎಂದು ವೈದ್ಯರು ವಿಚಾರಿಸಿದಾಗ, ಎಸ್ ಮೇಡಮ್, ಪಾಸಿಟಿವ್ ಬಂತು ಮೇಡಮ್. ಇಲ್ಲ ಮೇಡಮ್, ಅದನ್ನು ತಗೊಂಡು ಬಂದಿಲ್ಲ, ಅವನೇ ಉತ್ತರಿಸಿದ. ಅದನ್ನೇ ತಗೊಂಡು ಬಂದಿದ್ರೆ ಸಾಕಿತ್ತು, ಇಲ್ಲ ಅಂದರೆ ಈಗ ಮತ್ತೊಮ್ಮೆ ಟೆಸ್ಟ್ ಮಾಡಿ ನೋಡೋಣ, ಕನ್ಫರ್ಮ್ ಮಾಡಿಕೊಳ್ಳೋಣ ಎಂದು ಒಂದು ಚೀಟಿ ಬರೆದು ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡಿಸಿಕೊಂಡು ರಿಪೋರ್ಟ್ ತಗೊಂಡು ಬನ್ನಿ ಎಂದು ಹೇಳಿದಾಗ ಆ ಚೀಟಿಯೊಂದಿಗೆ ವೇದಾಂತ್ ಮತ್ತು ಸನ್ನಿಧಿ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡಿಸಿ ರಿಪೋರ್ಟ್ ತಂದಾಗ, ಎಸ್, ಶಿ ಈಸ್ ಪ್ರೆಗ್ನೆಂಟ್, ಕಂಗ್ರಾಟ್ಸ್ ಬೋತ್ ಆಫ್ ಯು. ಬಳಿಕ ಅವಳನ್ನು ಒಳಗೆ ಕಳುಹಿಸಿ
ವೇದಾಂತ್ನ ಬಳಿ ನೀವಿಲ್ಲೇ ಕೂತ್ಕೊಳ್ಳಿ, ನಾನು ನಿಮ್ಮ ಕೈಯನ್ನು ಟೆಸ್ಟ್ ಮಾಡ್ತೀನಿ ಎಂದು ಹೇಳಿದರು. ಅವಳನ್ನು ಬೆಡ್ ಮೇಲೆ ಮಲಗಿಸಿದಾಗಲೂ ಅವಳ ಮೈ ಮೃದುವಾಗಿ ಕಂಪಿಸುತ್ತಲೇ ಇತ್ತು. ಅದನ್ನರಿತ ವೈದ್ಯರು, ಯಾಕೆ ಇಷ್ಟೊಂದು ನರ್ವಸ್ ಆಗಿದ್ದೀರಾ? ಇದರಿಂದ ಮಗುವಿನ ಮೇಲೆ ಎಫೆಕ್ಟ್ ಆಗುತ್ತೆ, ನೀವು ಯಾವಾಗಲೂ ಕಾಮ್ ಆಗಿರಬೇಕು ಎಂದು ಹೇಳಿದರು. ಮನೆಯಲ್ಲಿ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಅವಳನ್ನು ವಿಚಾರಿಸಿದಾಗ, ಇಲ್ಲ ಮೇಡಮ್, ಏನೂ ತೊಂದರೆ ಇಲ್ಲ. ಅವಳ ಕಣ್ಣುಗಳನ್ನು ಪರೀಕ್ಷೆ ಮಾಡಿದ ವೈದ್ಯರು ಹಿಮೋಗ್ಲೋಬಿನ್ ಕೊರತೆ ಇದೆಯಾ ಎಂದು ನೋಡಿದರು. ಸನ್ನಿಧಿಯ ನಾಡಿ BP ಎಲ್ಲ ಚೆಕ್ ಮಾಡಿ ಕಳುಹಿಸಿದ್ದರು. ನೀವು ಆರೋಗ್ಯವಾಗಿದ್ದೀರಾ? ನಾನು ಕೆಲವು ಟ್ಯಾಬ್ಲೆಟ್ಗಳನ್ನು ಬರೆದುಕೊಡ್ತೀನಿ, ಅದನ್ನು ತಪ್ಪದೆ ತಗೋಬೇಕು. ಸ್ಕ್ಯಾನಿಂಗ್ ಮಾಡಿಸಬೇಕು, ಅದಕ್ಕಾಗಿ ನೀವು ಈ ಡೇಟ್ಗೆ ಬರಬೇಕು ಎಂದು ಒಂದು ಚೀಟಿಯಲ್ಲಿ ಬರೆದುಕೊಟ್ಟರು. ಹಾಲು ಹಣ್ಣು ಸರಿಯಾಗಿ ತಗೊಳ್ಳಿ. ನಿಮ್ಮ ಮನೆಯಲ್ಲಿ ಹಿರಿಯರು ಇದ್ದಾರೆ ತಾನೇ ಎಂದು ಕೇಳಿದಾಗ ವೇದಾಂತ್, ನಮ್ಮ ಅಪ್ಪ ಅಮ್ಮ ಇಬ್ಬರು ಇದ್ದಾರೆ ಎಂದು ಉತ್ತರಿಸಿದ್ದ. ಕೆಲವು ಹಣ್ಣು ತರಕಾರಿ ಒಳ್ಳೆಯದಲ್ಲ, ಅವರು ಅದನ್ನು ಗೈಡ್ ಮಾಡ್ತಾರೆ, ನೀವಿನ್ನೂ ಹೋಗಬಹುದು ಎಂದಾಗ ಇಬ್ಬರು ತುಂಬ ಖುಷಿಯಿಂದಲೇ ಅಲ್ಲಿಂದ ಕಾರ್ನತ್ತ ಹೊರಟರು. ಕಾರ್ನಲ್ಲಿ ಕುಳಿತು ಮನೆಗೆ ಹೊರಟಾಗ ಸನ್ನಿಧಿಗೆ ವಾಂತಿಯಾಗಿದ್ದು ತುಂಬ ಆಯಾಸವಾಗಿತ್ತು. ಅವಳು ಕಣ್ಮುಚ್ಚಿ ಸೀಟಿಗೆ ಹಿಂದಕ್ಕೆ ಒರಗಿ ಕಾರಿನಲ್ಲಿ ಆರಾಮವಾಗಿ ಕುಳಿತಿದ್ದಳು. ಸ್ವಲ್ಪ ಮುಂದೆ ಹೋದ ಬಳಿಕ ವೇದಾಂತ್ ಗಾಡಿ ರೋಡ್ನ ಬದಿಯಲ್ಲಿ ನಿಲ್ಲಿಸಿದಾಗ ಅವಳು ಒಮ್ಮೆ ಕಣ್ಣು ಬಿಟ್ಟು ನೋಡಿದಳು. ಅವನು ಗಾಡಿಯಿಂದ ಇಳಿದು ಹೋಗಿದ್ದ. ತನ್ನ ಬಳಿ ಒಂದು ಮಾತು ಹೇಳದೆ ಇವನೆಲ್ಲಿ ಹೋದ? ಆದಷ್ಟು ಬೇಗ ತನ್ನಮ್ಮನಿಗೆ ವಿಷಯ ತಿಳಿಸಬೇಕು. ಅವರಿಗೂ ಮೊಮ್ಮಗುವಿನ ಆಸೆಯಿತ್ತು. ಆದರೆ ಒಂದೊಮ್ಮೆ ಕೂಡ ಮಗಳ ಮುಂದೆ ಆ ವಿಷಯವನ್ನೇ ಪ್ರಸ್ತಾಪ ಮಾಡಿರಲಿಲ್ಲ ಜಯಂತಿ. ಅವರ ಮುಖದಲ್ಲಿ ಅರಳುವ ಸಂತೋಷವನ್ನು ನೋಡಬೇಕು ಮನೆ ಸೇರುವ ತವಕ ಹುಡುಗಿಗೆ. ಮತ್ತೆ 5 ನಿಮಿಷಕ್ಕೆ ಮೂಸಂಬಿ ಜ್ಯೂಸ್ನೊಂದಿಗೆ ಬಂದಿದ್ದ ವೇದಾಂತ್. ಹಣ್ಣಿನ ರಸ ಕುಡಿ ಚಿನ್ನ, ನಿನ್ನ ಸಂಕಟ ಕಡಿಮೆಯಾಗುತ್ತೆ. ಅವಳಿಗೂ ಬಾಯಾರಿಕೆಯಾಗುತ್ತಿತ್ತು, ಏನಾದರೂ ಬೇಕು ಎನಿಸಿತ್ತು. ಆದರೆ ಎಲ್ಲಿ ಮತ್ತೆ ವಾಂತಿಯಾಗುತ್ತೋ ಎಂಬ ಭಯಕ್ಕೆ ಏನೂ ಕೇಳಿರಲಿಲ್ಲ. ಹಣ್ಣಿನ ರಸ ಹೊಟ್ಟೆಯೊಳಗೆ ಹೋಗುತ್ತಿದ್ದಂತೆ ಅವಳ ಸಂಕಟ ಕಡಿಮೆಯಾಯಿತು. ಜ್ಯೂಸ್ ಕುಡಿದಾದ ಬಳಿಕ ದುಡ್ಡು ಕೊಟ್ಟು ಬರಲೆಂದು ಹೋದ ವೇದಾಂತ್. ಅವನು ಮರಳಿ ಬರುವಾಗ ಅವನ ಕೈಯಲ್ಲಿ ಸ್ವೀಟ್ ಬಾಕ್ಸ್ಗಳಿದ್ದವು. ತನ್ನ ಕೈಯಲ್ಲಿದ್ದ ಸ್ವೀಟ್ ಬಾಕ್ಸನ್ನು ಹಿಂದಿನ ಸೀಟ್ನಲ್ಲಿಟ್ಟ. ಇಬ್ಬರು ಮತ್ತೆ ಹೊರಟಿದ್ದರು. ಅವಳು ಕಣ್ಮುಚ್ಚಿ ಕುಳಿತಲ್ಲಿಂದಲೇ ತಾಯಿಗೆ ತಿಳಿಸುವ ತವಕ. ಅದಕ್ಕಾಗಿ, ವೇದಾಂತ್, ಅಮ್ಮಂಗೆ ಕಾಲ್ ಮಾಡಿ ಹೇಳ್ತೀಯಾ? ಅವರು ಕೂಡ ತುಂಬ ಖುಷಿಪಡ್ತಾರೆ ಎಂದಾಗ, ಯಾಕೆ ನಿಮ್ಮಮ್ಮನ ಹತ್ರ ನೀನೇ ಹೇಳ್ಬಾರ್ದಾ ಎಂದವನು ಅವಳತ್ತ ತುಂಟನೋಟ ಬೀರುತ್ತಾ ಕೇಳಿದಾಗ ಅವಳಿಂದ ಉತ್ತರ ಬಾರದಿರಲು, ಏನಂತ ಹೇಳಿ ಎಂದು ಮರುಪ್ರಶ್ನೆ ಹಾಕಿದ. ಏನು ಹೇಳಬೇಕು ಅಂತ ನಿಂಗೆ ಗೊತ್ತಿಲ್ವಾ? ಹಾಗಾದರೆ ಬೇಡ ಬಿಡು. ಕಣ್ಣೊಡೆದು ಅವನತ್ತ ಕುಡಿನೋಟ ಬೀರುತ್ತಾ ನಸು ಮುನಿದು ಹೇಳಿದಾಗ, ಸಾನು ಅಮ್ಮ ಆಗ್ತಿದ್ದಾಳೆ ಅಂತ ಹೇಳ್ತೀನಿ. ಅವಳನ್ನು ಬೇಕೆಂದೇ ರೇಗಿಸಿದಾಗ ಅವಳು ಬಿಟ್ಟುಕೊಡದೆ, ಯಾಕೆ ನೀನು ಅಪ್ಪ ಆಗ್ತಿದ್ಯಾ ಅಂತ ಹೇಳ್ಬಾರ್ದಾ ಎಂದಾಗ ಅವನು ಗಾಡಿ ನಿಲ್ಲಿಸಿದ್ದ. ಈಗಲೇ ಅವಳು ಹೊರಗೆ ಕಣ್ಣರಳಿಸಿ ನೋಡಿದ್ದು. ಅಂದರೆ ತಾವೀಗ ತನ್ನ ತವರು ಮನೆಗೆ ಬಂದಿದ್ದೇವೆ. ಅವಳ ಮನಸ್ಸು ಅರಳಿ ಹೂವಾಯಿತು. ಅದೇನು ಹೇಳಬೇಕೋ ನಿಮ್ಮ ಅಮ್ಮನ ಹತ್ರ, ಅದನ್ನು ನೀನೇ ಡೈರೆಕ್ಟಾಗಿ ಹೇಳಿಬಿಡು. ಅದಕ್ಕೆ ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದೆ ಎಂದವನು ಹೇಳಿದಾಗ, ನನಗೆ ನಾಚಿಕೆ ಆಗುತ್ತೆ, ಪ್ಲೀಸ್ ನೀನೇ ಹೇಳು ಎಂದಳು ಸನ್ನಿಧಿ. ವೇದಾಂತ್ ಸ್ವೀಟ್ನ ಪ್ಯಾಕೆಟ್ನೊಂದಿಗೆ ಕಾರ್ನಿಂದ ಇಳಿದು ಹೊರಟಾಗ ಸನ್ನಿಧಿ ಅವನನ್ನು ಹಿಂಬಾಲಿಸಿದಳು. ಕರೆಗಂಟೆ ಸದ್ದಾಗಲು ಜಯಂತಿಯವರು ಯಾರೆಂದು ನೋಡಲು ಬಂದಿದ್ದರು. ಮಗಳು ಅಳಿಯನನ್ನು ಕಂಡು ತುಂಬ ಸಂತೋಷವಾಗಿತ್ತು. ಮನೆಯೊಳಗೆ ಬರುತ್ತಿದ್ದಂತೆಯೇ ವೇದಾಂತ್ ಸ್ವೀಟ್ ಪ್ಯಾಕೆಟ್ ಜಯಂತಿಯವರ ಕೈಗೆ ಕೊಡುತ್ತಾ, ತಗೊಳ್ಳತ್ತೆ ಸ್ವೀಟ್ ಯಾಕೆ ತಂದೆ ಅಂತ ಗೆಸ್ ಮಾಡೋಕ್ಕಾಗುತ್ತಾ ಎಂದು ಅವರನ್ನೇ ಪ್ರಶ್ನಿಸಿದ್ದ. ಅವರು ಮಗಳ ಬಳಲಿದ ಮುಖವನ್ನು ನೋಡುತ್ತಾ, ಗುಡ್ ನ್ಯೂಸ್ ಏನಾದರೂ ಇದೆಯಾ? ಅದಕ್ಕಾಗಿಯೇ ಈ ಸ್ವೀಟ್ ತಗೊಂಡು ಬಂದಿದ್ದೀರಿ ಅನಿಸುತ್ತೆ ಎಂದು ಗೆಸ್ ಮಾಡಿ ಹೇಳಿದ್ದರು. ವೇದಾಂತ್ ಸುಲಭವಾಗಿ ಅವಳ ಸಮಸ್ಯೆಯನ್ನು ಪರಿಹರಿಸಿಕೊಟ್ಟಿದ್ದ. ಎಸ್ ಆಂಟಿ, ಯು ಆರ್ ಕರೆಕ್ಟ್. ನಮಗೆ ಮಾತ್ರ ಅಲ್ಲ, ನಿಮ್ಮೆಲ್ಲರಿಗೂ ಪ್ರಮೋಷನ್ ಸಿಗ್ತಾ ಇದೆ. ಸದ್ಯದಲ್ಲೇ ಅಜ್ಜಿ ಆಗ್ತಾ ಇದ್ದೀರಾ. ಈಗ ತಾನೇ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದ್ವಿ ಎಂದು ಹೇಳಿದಾಗ ಸನ್ನಿಧಿ ನಾಚಿ ತನ್ನ ಕೈಯಿಂದಲೇ ಮುಖ ಮುಚ್ಚಿಕೊಂಡಿದ್ದಳು. ಮುಚ್ಚಿದ ಕೈಗಳ ಎಡೆಯಿಂದಲೇ ತಾಯಿಯ ಮುಖ ನೋಡುತ್ತಿದ್ದಳು. ಜಯಂತಿಯವರ ಆನಂದಕ್ಕೆ ಪಾರವಿರಲಿಲ್ಲ. ಓ, ಎಂಥ ಖುಷಿ ಸಮಾಚಾರ! ಮೊನ್ನೆನೇ ಸಾನು ಹತ್ರ ಕೇಳೋಣ ಅಂತ ಇದ್ದೆ. ಸಾನು, ಒಂದು ವಾರ ನೀನು ಇಲ್ಲಿದ್ದು ಸುಧಾರಿಸಿಕೊಂಡು ಹೋಗಬಹುದು. ನಿಂಗೆ ಏನೇನು ತಿನ್ನಬೇಕು ಅನಿಸುತ್ತೋ ಹೇಳು, ಎಲ್ಲ ನಾನು ಮಾಡಿಕೊಡ್ತೀನಿ. ತಮ್ಮ ಕೈಯಾರ ತಮ್ಮ ಮಗಳು ಇಷ್ಟಪಟ್ಟ ತಿಂಡಿ ತಿನಿಸು ಮಾಡಿಕೊಡುವ ಆಸೆ ಜಯಂತಿಯವರಿಗೆ. ಅಲ್ಲಿ ಕುಸುಮ ಅವರು ಅದಕ್ಕಿಂತ ಹೊರತಾಗಿ ಏನೂ ಇಲ್ಲವಲ್ಲ. ತಮ್ಮ ಸೊಸೆ ತಮ್ಮ ಸೊತ್ತು, ತಮಗೆ ಸೇರಿದವಳು ಎಂಬ ಭಾವನೆ ಇತ್ತು ಕುಸುಮಾಗೆ. ವೇದಾಂತ್ಗೂ ಪತ್ನಿಯನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ. ಅದಕ್ಕಾಗಿ ಅವನು, ಅತ್ತೆ, ಅಮ್ಮ ಬಿಟ್ಟರೆ ಖಂಡಿತ ಅವಳನ್ನು ಇಲ್ಲಿ ಬಿಡ್ತೀನಿ. ನೀವು ಅಮ್ಮನನ್ನೇ ಕೇಳಿ, ನಿಮಗೆ ಗೊತ್ತಾಗುತ್ತೆ. ಅಮ್ಮ ಈಗ ಭೂಮಿ ಮೇಲಿಲ್ಲ, ಆಕಾಶದಲ್ಲಿ ತೇಲಾಡ್ತಾ ಇದ್ದಾರೆ. ಅಷ್ಟು ಖುಷಿಯಾಗಿದೆ ಅವರಿಗೆ. ವೇದಾಂತ್ಗೆ ಪತ್ನಿಯನ್ನು ಕಳಿಸುವ ಉದ್ದೇಶವೇ ಇಲ್ಲ. ಆದರೆ ಜಯಂತಿಯವರ ಮನ ನೋಯಿಸುವ ಇಚ್ಛೆಯೂ ಇರಲಿಲ್ಲ. ಹಾಸ್ಪಿಟಲ್ನಿಂದ ಸ್ವೀಟ್ ಪ್ಯಾಕೆಟ್ನೊಂದಿಗೆ ಮನೆಗೆ ಬಂದಾಗ ಅವರ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದ ಕುಸುಮ ಅವರು ತುಂಬು ಸಡಗರದಿಂದಲೇ ಮಗ ಸೊಸೆಯನ್ನು ಬರಮಾಡಿಕೊಂಡಿದ್ದರು. ಸೊಸೆ ಕೈಗಿತ್ತ ಸ್ವೀಟನ್ನು ಮೊದಲು ಅವಳ ಬಾಯಿಗಿಟ್ಟು, ನಿನ್ನ ಗಂಡಂಗೆ ನನ್ನ ಮೇಲೆ ತುಂಬ ಸಿಟ್ಟಿದೆ, ನನ್ನ ಕಂಡ್ರೆ ಗುರ್ರ ಅಂತಾನೆ, ಅವನಿಗೆ ಸ್ವೀಟ್ ತಿನ್ಸೋಕೆ ನೀನೇ ಸರಿ ಎಂದು ನಗುತ್ತಾ ಹೇಳಿ ಮಗನ ಮುಖವನ್ನು ನೋಡಿದರು ಕುಸುಮ. ಅವನಿಗೀಗಲೂ ತಾಯಿಯ ಮೇಲಿನ ಮುನಿಸು ಇಳಿದಿರಲಿಲ್ಲವಲ್ಲ.
ಸಾನು, ನಿಂಗೆ ತುಂಬ ಸುಸ್ತಾಗ್ತಿದ್ಯಾ, ಬಾ ರೆಸ್ಟ್ ಮಾಡು ಎನ್ನುತ್ತಾ ಅವನು ರೂಮ್ಗೆ ಹೊರಟಾಗ ಕುಸುಮ ಕಣ್ಸನ್ನೆ ಮಾಡಿದರು. ಸನ್ನಿಧಿ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಹಿಡಿದುಕೊಂಡೇ ಅವನನ್ನು ಹಿಂಬಾಲಿಸಿದ್ದಳು. ಅವಳು ಬೆಡ್ರೂಮ್ ಒಳಗೆ ಬರುತ್ತಿದ್ದಂತೆಯೇ ವೇದಾಂತ್ ಬಾಗಿಲು ಹಾಕಿಕೊಂಡ. ವೇದಾಂತ್ ಪತ್ನಿಯನ್ನು ಅಕ್ಕರೆಯಿಂದ ಹೂವಿನಂತೆ ನೋಡಿಕೊಳ್ಳುತ್ತಿದ್ದ. ಅವನಷ್ಟೇ ಅಲ್ಲ, ವಿಶ್ವನಾಥ್ ಅವರು ಕೂಡ ದಿನಕ್ಕೆ 2-3 ಬಾರಿಯಾದರೂ ಸನ್ನಿಧಿಯನ್ನು ಹುಡುಕಿಕೊಂಡು ಅವಳಿದ್ದಲ್ಲಿಗೆ ಬಂದು ವಿಚಾರಿಸಿಕೊಳ್ಳುತ್ತಿದ್ದರು. ಸಾನು, ಹೇಗಿದ್ದೀಯಮ್ಮ? ನೀನು ಯಾವುದಕ್ಕೂ ಸಂಕೋಚ ಪಡಬೇಡ. ನಿಂಗೇನು ಬೇಕು ಅನಿಸುತ್ತೆ ಅದನ್ನು ನನ್ನ ಹತ್ರನೂ ಹೇಳ್ಬಹುದು. ನಿನ್ನ ಹಾಗೆ ಇರೋ ಮುದ್ದಾದ ಹೆಣ್ಣು ಮಗುವನ್ನು ಹೆತ್ಕೊಡು ಎಂದಾಗ ಅವಳು ತುಸು ಆತಂಕದಿಂದಲೇ ಅವರ ಮುಖವನ್ನು ನೋಡಿದ್ದಳು. ಅವಳತ್ತೆ ಕುಸುಮ ಅವರು ಮಗುವಿಗಾಗಿ ತುಂಬ ಪ್ರೆಷರ್ ಹಾಕಿದ್ದರು. ಈಗ ಮಾವನಿಗೆ ಹೆಣ್ಣು ಮಗುವೇ ಬೇಕಂತೆ. ಒಂದು ವೇಳೆ ತನ್ನ ಒಡಲೊಳಗೆ ಗಂಡು ಮಗು ಇದ್ದರೆ ಅದೇನು ಮಾರ್ಕೆಟ್ನಿಂದ ಇಂತಹ ಐಟಮ್ ಬೇಕು ಎಂದು ಪರ್ಚೇಸ್ ಮಾಡಿ ತರುವ ತರಕಾರಿ ಹಣ್ಣು ಅಲ್ಲವಲ್ಲ. ಇಂತಹದೇ ಮಗು ಬೇಕೆಂದು ಅಪ್ಲಿಕೇಶನ್ ಹಾಕಿ ಪಡೆಯಲು ಸಾಧ್ಯವಿದ್ದರೆ ಅದನ್ನೇ ಮಾಡುತ್ತಿದ್ದಳೇನೋ. ಆದರದು ಅವಳ ಕೈಯಲ್ಲಿಲ್ಲ. ಅವಳ ಆತಂಕವನ್ನು ಗಮನಿಸಿದ ವಿಶ್ವನಾಥ್, ಯಾಕೆ ಸಾನು, ಎಲ್ಲಾದರೂ ಗಂಡು ಮಗು ಆದರೆ ಅಂತ ಭಯಾನ? ನೀನೇನು ಭಯಪಡಬೇಡ. ನಿಮ್ಮ ಅತ್ತೆಗೆ ಗಂಡು ಮಗುನೇ ಬೇಕಂತೆ. ಆ ಮಗು ಅವಳ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ. ನಾನು ಕಾಯೋಕೆ ರೆಡಿ ಇದ್ದೀನಿ. ಮುಂದಿನ ಸಲ ನನಗೋಸ್ಕರ ಒಂದು ಹೆಣ್ಣು ಮಗು ಬೇಕು ಎಂದವರು ಹೇಳಿದಾಗ ಅವಳ ಆತಂಕ ತುಸು ಕಡಿಮೆಯಾಗಿತ್ತು. ಅವರು ತಾನು ತಂದಿದ್ದ ಹಣ್ಣು, ಮಿಡಿ ಮಾವಿನಕಾಯಿ, ಉಪ್ಪಿನಕಾಯಿ ಅವಳ ಕೈಗಿತ್ತು ಹೋಗಿದ್ದರು. ಎಲ್ಲರೂ ತುಂಬ ಸಂತೋಷದಿಂದ ಮುಂಬರುವ ಮಗುವಿನ ನಿರೀಕ್ಷೆಯಲ್ಲಿದ್ದರು. ದಿನಗಳು ಉರುಳಿದವು. ಸನ್ನಿಧಿಗೆ 2 ತಿಂಗಳು ಪೂರ್ತಿಯಾಗಿ 3ನೇ ತಿಂಗಳು ನಡೆಯುತ್ತಿತ್ತು. ಹೀಗಿರಲು ಅಂದು ಸಂಜೆ ಬಂದ ವೇದಾಂತ್ ಹೇಳಿದ, ಸಾನು, 2 ದಿನಗಳಲ್ಲಿ ನಾನು ಮುಂಬೈಗೆ ಹೋಗಿ ಬರಬೇಕಾಗುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಸಾಧ್ಯ ಆದರೆ ಅದೇ ದಿನ, ಇಲ್ಲ ಅಂದರೆ ಮರುದಿನ ಹೊರಟು ಬಂದುಬಿಡ್ತೀನಿ. ನಿನ್ನ ಬಿಟ್ಟು ಹೋಗೋಕ್ಕೆ ನನಗೂ ತುಂಬ ಬೇಸರವಿದೆ. ಆದರೆ ನಾನು ಆ ಮೀಟಿಂಗ್ ಅಟೆಂಡ್ ಆಗಲೇಬೇಕು. ಪಾರ್ಟಿಯನ್ನು ಕನ್ವಿನ್ಸ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ, ಆಗ್ತಾ ಇಲ್ಲ. ಸಾರಿ ಚಿನ್ನ, ಬರುವಾಗ ನಿಂಗೆ ಏನೇನು ತರಲಿ ನಮ್ಮ ಪಾಪುಗೂ ಸೇರಿಸಿ ಹೇಳಿಬಿಡು ಎಂದು ಅವಳ ತಲೆ ನೇವರಿಸುತ್ತಾ ಹಣೆಗೆ ಮುತ್ತಿಟ್ಟು ಹೇಳಿದಾಗ ಅವಳ ಕಣ್ಣುಗಳು ಕೊಳಗಳಾಗಿದ್ದವು. ನನಗೆ ಬೇರೇನೂ ಬೇಡ, ನೀನು ಬೇಕು. ನೀನು ನನ್ನ ಬಿಟ್ಟು ಹೋಗಬೇಡ ಪ್ಲೀಸ್ ವೇದಾಂತ್. ಇದೊಂದು ಸಲ ಇನ್ಯಾವತ್ತೂ ಕೇಳಲ್ಲ. ನನಗೆ ತುಂಬ ಭಯ ಆಗುತ್ತೆ ಕಣೋ ಎಂದು ನೀರು ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಾ ಹೇಳಿದಾಗ ವೇದಾಂತ್ನ ಹೃದಯ ವಿಲವಿಲನೆ ಒದ್ದಾಡಿತು. ಆದರೆ ಮಾತು ಕೊಟ್ಟಾಗಿತ್ತು. ಕೊನೆಯ ಕ್ಷಣದಲ್ಲಿ ಬದಲಾಯಿಸಲು ಸಾಧ್ಯವಾಗಲಿಲ್ಲ. ಹೋಗುವ ದಿನ ಬೆಳಗ್ಗೆಯೂ ಅವಳನ್ನು ಇನ್ನಿಲ್ಲದಂತೆ ಮುದ್ದಿಸಿ ಅವಳಿಂದ ಸಿಹಿ ಮುತ್ತು ಕದ್ದು ಅವನು ಪ್ಲೇನ್ನಲ್ಲಿ ಹಾರಿ ಹೋಗಿದ್ದ. ಅಂದೇಕೋ ಸನ್ನಿಧಿ ತುಂಬ ಡಲ್ಲಾಗಿದ್ದಳು. ಅಂದು ಸಂಜೆಯಾಗುತ್ತಿದ್ದಂತೆಯೇ ಅವಳಿಗೆ ಬ್ಲೀಡಿಂಗ್ ಶುರುವಾಗಿತ್ತು. ಜೊತೆಗೆ ಹೊಟ್ಟೆ ನೋವು ಕೂಡ. ಅವಳು ತುಂಬ ಗಾಬರಿಯಾಗಿದ್ದಳು. ಅತ್ತೆಗೂ ತಾಯಿಗೂ ವಿಷಯ ತಿಳಿಸಿದಾಗ ಇಬ್ಬರು ತುಂಬ ಆತಂಕಗೊಂಡಿದ್ದರು. ಹಾಸ್ಪಿಟಲ್ಗೆ ಹೋಗುವುದೇ ಉತ್ತಮ ಎಂದು ಅವಳನ್ನು ಕರೆದೊಯ್ದಿದ್ದರು. ವೀಕ್ಷಕರೇ, ನನ್ನ ಓದುಗ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ನಾನು ಪ್ರತಿಲಿಪಿಯಲ್ಲೂ ನನ್ನ ಕಥೆಗಳನ್ನು ಹಾಕೋಕ್ಕೆ ಶುರು ಮಾಡಿದ್ದೀನಿ. ಪ್ರತಿಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಲು ಪ್ರತಿಲಿಪಿಯ ಲಿಂಕ್ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇದೆ. ನನ್ನ ಬೆಳವಣಿಗೆಗೆ ನಿಮ್ಮ ಬೆಂಬಲ ತುಂಬ ಮುಖ್ಯ. ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ. ಥ್ಯಾಂಕ್ ಯು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.